ಸ್ವಾಮಿ ಶರಣಮಯ್ಯಪ್ಪ ಶ್ರೀ ಅಯ್ಯಪ್ಪ ಸ್ವಾಮಿಯ ಕಥಾಮೃತ. ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರು ಶೌನಕರೇ ಮೊದಲಾದ ಋಷಿಗಳನ್ನು ಕುರಿತು ಅನೇಕ ಪುರಾಣ ಕಥೆಗಳನ್ನು ಕೇಳಿ ಜ್ಞಾನ ಯಜ್ಞವನ್ನು ಮಾಡಿದರು. ಭಗವಂತನ ಮಹಾತಿಶಯಗಳನ್ನು ಹೇಳುವ ಈ ದಿವ್ಯ ಕಥಾ ಶ್ರವಣದಿಂದ ಇಡೀ ನೈಮಿಷಾರಣ್ಯವೇ ಪಾವನವೆನಿಸಿತು, ಪವಿತ್ರವೆನಿಸಿತು. ಹೀಗೊಂದು ಸಲ ಸೂತರು ಋಷಿಗಳಿಗೆ ಶಿವಕುಮಾರನಾದ ಸ್ಕಂದದೇವನು ತಮಗೆ ಉಪದೇಶಿಸಿದ ಭೂತನಾಥನ ದಿವ್ಯ ಮಂಗಳ ಚರಿತ್ರೆಯನ್ನು ಲೋಕೋಪಕಾರಾರ್ಥವಾಗಿ ನಿರೂಪಿಸಿದರು. ಮುನಿಗಳು ತಮ್ಮ ಪ್ರಾರ್ಥನೆಯಂತೆ ಸೂತರು ಹೇಳಿದ ಕಥೆಯನ್ನು ಪರಮ ಭಕ್ತಿಯಿಂದ ಆಲಿಸಿದರು. ಕೃತಯುಗದ ಸಮಯ ಅದು. ಜಗತ್ತಿನ ಸೃಷ್ಟಿಯಾಯಿತು. ಸೃಷ್ಟಿ ಸ್ಥಿತಿ ಲಯಕರ್ತರಾದ ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ದಿವ್ಯ ಶಕ್ತಿಗಳನ್ನು ಒಟ್ಟುಗೂಡಿಸಿ ಸಪ್ತಋಷಿಗಳಲ್ಲಿ ಒಬ್ಬರು ಪ್ರಜಾಪತಿಗಳು ಎನಿಸಿದವರು ಆದ ಅತ್ರಿ ಮಹರ್ಷಿಯ ಪತ್ನಿ ಅನಸೂಯೆಯ ಪಾತಿವೃತ್ತೆಯನ್ನು ಪರೀಕ್ಷಿಸಲು ಬಂದು ಆಕೆಯ ಪ್ರಾರ್ಥನೆಗೆ ಮಣಿದು ಶಿಶುಗಳಾದರು. ಬ್ರಹ್ಮನು ಚಂದ್ರನಾಗಿಯೂ, ವಿಷ್ಣು ದತ್ತನಾಗಿಯೂ, ಶಿವನು ದೂರ್ವಾಸರಾಗಿಯೂ ಅತ್ರಿಪುತ್ರರಾಗಿ ಅವತರಿಸಿದರು. ಭಗವಂತನು ಮಹಾಪತಿವೃತೆ ಅನಸೂಯೆಯ ಭಕ್ತಿಗೆ ಒಲಿದು ತನ್ನನ್ನು ತಾನೇ ಕೊಡುಗೆಯಾಗಿ ಕೊಡುವುದರಿಂದ ದತ್ತಾತ್ರೇಯ ಎನಿಸಿಕೊಂಡರು. ತಾಯಿಗೆ ಜ್ಞಾನೋಪದೇಶವನ್ನು ಮಾಡಿ ತಪಸ್ಸಿಗೆ ಹೊರಟು ಹೋದರು. ಇದಕ್ಕಿಂತ ಮೊದಲು ದತ್ತಾತ್ರೇಯನಿಗೆ ವಿವಾಹವಾಗಿತ್ತು. ಗಾಲವ ಋಷಿಗಳ ಪುತ್ರಿ ಲೀಲಾವತಿಯೇ ದತ್ತನ ಪತ್ನಿ. ಒಮ್ಮೆ ಸ್ತ್ರೀ ಸಹಜ ಚಾಪಲ್ಯದಿಂದ ಲೀಲಾವತಿಯು ತನ್ನ ಪತಿಯನ್ನು ಭೋಗ ಜೀವನಕ್ಕೆ ಹಿಂತಿರುಗಲು ಹೇಳಿದಳು. ಕೋಪಗೊಂಡ ದತ್ತಾತ್ರೇಯ ಆಗ ಆಕೆಗೆ ಕೋಣವಾಗೆಂದು ಶಾಪವನ್ನು ಇತ್ತರು. ಪತಿಯ ಶಾಪದಿಂದ ಕ್ಷುಭಿತಳಾದ ಲೀಲಾವತಿ ಮಹಿಷನಾಗೆಂದು ಪ್ರತಿ ಶಾಪವನ್ನು ಹಾಕ್ತಾಳೆ. ಹೀಗೆ ದತ್ತ ಶಾಪದ ಫಲವಾಗಿ ಆಕೆಯು ಭೂಲೋಕದಲ್ಲಿ ಅಸುರರ ರಾಜ ಮಹಿಷಾಸುರನ ತಂಗಿ ಮಹಿಷಿಯಾಗಿ ಜನ್ಮ ತಾಳಬೇಕಾಯಿತು. ಈ ಜನ್ಮದ ವಿವರಣೆಗಾಗಿ ಹರಿಹರರ ಅಂಶಗಳು ಸೇರಿದ ದೇವಪುತ್ರನ ಅವತಾರವಾಗಬೇಕಾಗಿತ್ತು. ಇದೇ ಹರಿಹರ ಪುತ್ರ ಧರ್ಮಶಾಸ್ತ್ರನ ಅವತಾರಕ್ಕೆ ಮೂಲ ಕಾರಣ.